ಇದರಂತ ನಡೆಯುತ್ತಿರುವಂತಹ ಈ ಪ್ರತಿಭಟನಾ ಸಭೆಗೆ ತಮಗೆಲ್ಲ ದಯವಿಟ್ಟು ಕುತ್ಕೋಬೇಕು. ಯಾರ್ಯಾರು ನಾವು ಫೋಟೋ ತೆಗೆಯಕ್ಕೆ ಕೂತೀವಲ್ಲಿ ಸ್ವಾಮೀಜಿಗಳ ಮುಂದೆ ನಿಂತಿದ್ದೇವೆ, ದಯವಿಟ್ಟು ಅವರು ಅಲ್ಲೇ ಕುತ್ಕೊಳ್ಳಿ. ಅಲ್ಲೇ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸಿ, ಸಮಸ್ತ ಮಾತೆಯರೇ ಹಾಗೂ ಮಹನೀಯರೇ, ಗೋವನ್ನು ನಾವು ಒಂದು ಪ್ರಾಣಿ ಅಂತ ತಿಳ್ಕೊಳ್ಳೋದಿಲ್ಲ. ಆಕೆಯನ್ನು ನಮ್ಮ ಸನಾತನ ಧರ್ಮದೊಳಗ, ಸಂಸ್ಕೃತಿಯೊಳಗ ಆಕೆಗೆ ಮಾತೃ ಸ್ಥಾನವನ್ನ ಕೊಟ್ಟೇವಿ. ನಾವು ಆಕೆಯನ್ನ ಕಾಮಧೇನು ಅಂತ ಹೇಳಿ ನಾವು ಪೂಜಿಸ್ತೇವೆ. ಈಗಾಗಲೇ ಆಕೆಯ ಮೇಲೆ ಅನೇಕ ಅತ್ಯಾಚಾರಗಳಾಗ್ಲಿಕ್ಕಂತಾವ. ಅದನ್ನ ಸಹಿಸಿ ಸಹಿಸಿ ನಮಗೂ ಸಾಕಾಗಿ ಬಿಟ್ಟದ. ಈಗ ಆಗಿರುವಂತ ಅಮಾನವೀಯ ಕೃತ್ಯ ಇತಿಹಾಸದೊಳಗ ಹಿಂದೆ ಎಂದೆಂದೂ ಆಗಿಲ್ಲ, ಮುಂದೆ ಆಗೋದು ಬೇಡ. ಈಗ ಆಗಿದ್ದಕ್ಕ ತಕ್ಕ ಶಿಕ್ಷೆಯನ್ನು ಕೊಡದ ಹೊರತು ನಾವು ಈ ಹೋರಾಟವನ್ನ ನಿಲ್ಲಿಸೋದು ಬೇಡ. ನಾವು ಗೋ ಮಾತೆಯನ್ನ ಪೂಜಿಸ್ತೇವೆ, ಆರಾಧಿಸ್ತೇವೆ. ಒಂದು ಮನೆಯನ್ನ ಕಟ್ಟಿದಾಗ ಮೊದಲು ನಾವು ಪ್ರವೇಶ ಮಾಡೋದು ಗೋವನ್ನ. ಯಾಕಂದ್ರೆ ಸಕಲ ದೇವತೆಗಳು ಆಕೆಯ ಆವಾಸ್ಥಾನ ಅಂತ ಹೇಳಿ ತಿಳಿದು ನಾವು ಆಕೆಯನ್ನ ಪೂಜಿಸ್ತೇವೆ. ಎಂತ ಆಕಳಿಗೆ ಅವರು ಘೋರ ಅತ್ಯಾಚಾರ ಮಾಡ್ಯಾರಂದ್ರ, ಆಕಳು ಒಂದು ಕರುವಿಗೆ ಹಾಲು ಕುಡಿಸ್ತಿತ್ತು. ಆ ಕರುವಿನ ಮುಖವನ್ನ ಆ ತಾಯಿ ನೋಡಿದಾಗ ಆ ವೇದನೆಯನ್ನು ತಾಯಿಯೇ ಬಂದಳು. ಎಂತ ಘೋರ ವೇದನೆ ಆಗ್ತದಂತ ಹೇಳಿ ಆ ಕರುವಿನ ಮುಖವನ್ನು ತಾಯಿ ನೋಡಿದಾಗ ಎಂತ ಮೂಕ ವೇದನೆಯನ್ನು ಆಕೆ ಅನುಭವಿಸ್ತಾ ಇದ್ದಾಳ. ಆಕೆಯ ಡಾಕ್ಟರ್ ಅವರು ಪ್ರಯತ್ನ ಮಾಡ್ಲಿಕ್ಕತ್ತಾರ. ಇದಕ್ಕೂ ಘೋರ ಅನ್ಯಾಯ. ಒಬ್ಬ ತಾಯಿಗೆ ಇನ್ನೇನಾಗಬೇಕು, ಎಷ್ಟು ಸಹಿಸಬೇಕೋ ನಾವು ಅಷ್ಟನ್ನು ಮಾತ್ರ ಸಹಿಸಬೇಕು. ಅದು ಮಾರ್ಜಿನ್ ದಾಟಿದ್ರೆ ನಾವು ಬೀದಿಗಿಳಲೇಬೇಕಾಗ್ತದಂತ ಈ ಸಂದರ್ಭದೊಳಗ ಹೇಳ್ತೇನೆ. ಯಾವುದೇ ಕಾರಣಕ್ಕೂ ಗೋ ಮಾತೆಯನ್ನ ನಾವು ರಕ್ಷಿಸುವುದು ನಮ್ಮ ಧರ್ಮ ಅಲ್ಲ. ನಾವು ಆಕೆಯ ಋಣವನ್ನು ತೀರಿಸಲಿಕ್ಕಾದರೂ ಕಿಂಚಿತ್ತು ಒಂದು ಕೂದಲೆಳೆಯಷ್ಟಾದರೂ ನಾವು ಆಕೆಯ ಋಣವನ್ನು ತೀರಿಸಲಿಕ್ಕಾದರೂ ಪ್ರತಿಯೊಬ್ಬ ಸಮಸ್ತ ನಾಗರಿಕರು ಇದಕ್ಕೆ ಕೈ ಜೋಡಿಸಿ ನಾವೆಲ್ಲರೂ ಕೂಡಿ ಆಕೆಗೆ ನ್ಯಾಯವನ್ನು ಕೊಡಿಸೋಣ. ಶಿಕ್ಷೆಯನ್ನ ಈ ಕೃತ್ಯವನ್ನು ಮಾಡಿದವರಿಗೆ ಘೋರ ಅಪರಾಧ ಶಿಕ್ಷೆ ಆಗದ ಹೊರತು ನಾವು ಈ ಹೋರಾಟವನ್ನು ನಿಲ್ಲಿಸೋದು ಬೇಡ ಅಂತ ಈ ಸಮಯದಲ್ಲಿ ಹೇಳ್ತೀನಿ. ನೆಸ್ರು ಗೋಮಾತೆಯ ಕೆಚ್ಚಲನ್ನ ಕತ್ತರಿಸಿ ಹಾಕಿದ್ದಾನೆ. ಗೋಮಾತೆ ನಮ್ಮ ರಾಷ್ಟ್ರೀಯ ಆರೋಗ್ಯ ಸಂಪತ್ತನ್ನ ಅನುಗ್ರಹಿಸಿರುವಂತಹ ಒಬ್ಬ ಶ್ರೇಷ್ಠ ಮಾತೆ. ನಮ್ಮ ದೇಶದ ರಾಷ್ಟ್ರೀಯ ಕೃಷಿಗೆ ಬಹು ದೊಡ್ಡ ಬೆಲವನ್ನ ಸಾವಿರಾರು ವರ್ಷಗಳಿಂದ ತಂದುಕೊಟ್ಟದ್ದು ಗೋಮಾತೆ. ಗೋಮಾತೆ ಹಾಲನ್ನು ಕುಡಿದು ಸಮಸ್ತ ಮಾನವ ಕುಲ ಬೆಳೀತದೆ ಮಗು ಇದ್ದಾಗಿನಿಂದ. ನಮ್ಮ ತಾಯಿ ಎದೆ ಹಾಲಿನ ನಂತರ ನಾವು ಹಾಲು ಕುಡಿಯೋದು ಗೋಮಾತೆಯ ಹಾಲು. ಅದು ಪರಮ ಪವಿತ್ರವಾದಂಥ ಪುಷ್ಟಿದಾಯಕವಾದಂಥದ್ದು. ಹಾಗಾಗಿ ವಿಶ್ವ ಆರೋಗ್ಯಕ್ಕೆ ಗೋಮಾತೆಯ ಕೊಡುಗೆ ಅದ್ವಿತೀಯ. ಇಂತಹ ಅದು ಆ ಹಾಲು ಬರೋದು ಗೋವಿನ ಕೆಚ್ಚಲಿನಿಂದ. ಇಂತಹ ಕೆಚ್ಚಲನ್ನೇ ಕತ್ತರಿಸಿ ಹಾಕೋದು ಅಂತಂದ್ರೆ ಬಹುಶಃ ಮನುಷ್ಯತ್ವ ಇಲ್ಲದ ರಾಕ್ಷಸೀಯ ಪ್ರವೃತ್ತಿಯ ಮತಾಂಧತೆಯ ಸಂಕೇತ ಇದು. ಇಂಥ ಮತಾಂಧತೆ ಬಹುಶಃ ಜಗತ್ತಿನ ಎಲ್ಲೂ ಕೂಡ ಆಗಬಾರದು. ಮತಾಂಧತೆಯ ಸೇಡನ್ನು ತೀರಿಸಿಕೊಳ್ಳೋದಿದ್ರೆ ಬೇರೆ ರೀತಿಯಿಂದ ತೀರಿಸಿಕೊಳ್ಳಿ. ಆದರೆ ಗೋಮಾತೆಯ ಕೆಚ್ಚಲನ್ನು ಕತ್ತರಿಸುವ ಮುಖಾಂತರ
ಭಾವನೆಗೆ ಧಕ್ಕೆ ಕೊಡೋದಾಗ್ಲಿ, ಮತ್ತೊಂದು ಧರ್ಮಕ್ಕೆ ಸೇಡನ್ನು ತೀರಿಸಿಕೊಳ್ಳೋದಾಗ್ಲಿ, ಇದೊಂದು ಅಮಾನವೀಯವಾದಂಥ ವಿಕೃತ ಮನಸ್ಸು. ಇಂತಹ ವಿಕೃತ ಮನಸ್ಸಿನ ವ್ಯಕ್ತಿಗಳು ಯಾರೇ ಆಗಿದ್ರೂ ಕೂಡ ಇಂಥ ಘಟನೆ ನಡೆದಾಗ ಅಂಥವರಿಗೆ ಒಂದು ಶಿಕ್ಷೆ ಆಗಲೇಬೇಕು. ಅವರನ್ನು ರಕ್ಷಿಸುವ ಕಾರ್ಯವನ್ನ ಯಾರೂ ಮಾಡಬಾರ್ದು. ಅವನು ಹುಚ್ಚಾಗಿದ್ದ, ಅವನು ಕುಡಿದ ಅಮಲಿನಲ್ಲಿ ಕತ್ತರಿಸಿದ, ಅವನು ಕುಡಿದ ಅಮಲಿನಲ್ಲಿ ಕತ್ತರಿಸಕ್ಕಿನ್ನೇನು ಸಿಗಲೇ ಇಲ್ವಾ ಅವನಿಗೆ? ಇದೊಂದು ಅತಾರ್ಕಿಕವಾದಂತಹ ಒಂದು ವಿಚಾರ. ಇದರಲ್ಲಿ ಅಂಥವನ್ನು ವಿಚಾರವನ್ನು ರಕ್ಷಣೆ ಮಾಡುವಂಥ ಇದಕ್ಕೆ ಸರ್ಕಾರ ಏನಾದರೂ ಬೆಂಬಲ ಕೊಟ್ಟರೆ, ಸರ್ಕಾರದ ಆಡಳಿತದ ವೈಫಲ್ಯತೆ ಮತ್ತು ಸರ್ಕಾರ ಒಂದು ಒಂದು ಜನಾಂಗದ ಭಾವನೆಗಳಿಗೆ ಅದು ಸ್ಪಂದಿಸಿ ಇಂಥದ್ದನ್ನು ಮಾಡೋದು ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಆದ್ದರಿಂದ ಈ ಕೆಲಸ ಮಾಡಿರುವಂತಹ ಹೀನ ಕೃತ್ಯ ಮಾಡಿರುವಂತಹ ವ್ಯಕ್ತಿಗೆ, ನುಸುರುಗೆ ಶಿಕ್ಷೆ ಸರ್ಕಾರ ಕೊಡಬೇಕು. ಆ ಮೂಲಕ ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ಇಂತಹ ಹೀನ ಕೃತ್ಯ ನಡೆಯದ ಹಾಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ಇಡೀ ನಮ್ಮ ದೇಶಕ್ಕೆ, ಜಗತ್ತಿಗೆ ಕೊಡಬೇಕು ಅನ್ನೋದು ನಮ್ಮ ಆಶೆಯಾಗಿದೆ. ಆದ್ದರಿಂದ ತಾವೆಲ್ಲ ಇಷ್ಟು ಜನ ಗೋಭಕ್ತರು ಇಲ್ಲಿ ಸೇರಿ ನಮ್ಮ ದೇಶದ ನೀವೆಲ್ಲರೂ ತಮ್ಮ ಭಾವನೆಯನ್ನ ಹಂಚಿಕೊಂಡಿದ್ದೀರಿ. ಈ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಆದಷ್ಟು ಬೇಗ ಆತನಿಗೆ ಶಿಕ್ಷೆ ಕೊಡಬೇಕು. ಶಿಕ್ಷೆ ಏನು ಕೊಟ್ಟರು ಅನ್ನೋದು ಗೊತ್ತಾಗಬೇಕು ಅಂತ ನಮ್ಮ ಮಾತಾಜಿ ಹೇಳಿದ್ದಾರೆ. ಯಾಕಂದ್ರೆ ಯಾವಾಗ್ಲೂ ಕೂಡ ಇಂಥದ್ದೆಲ್ಲ ಆದಾಗ ಸಮಿತಿ ನೇಮಿಸಿದೆವು, ಎನ್ಕ್ವೈರಿ ಆಯಿತು, ಇನ್ವೆಸ್ಟಿಗೇಷನ್ ಆಯಿತು, ಆಮೇಲೆ ಏನಾಯಿತು ಅಂತ ಗೊತ್ತಾಗದೇ ಇಲ್ಲ. ಆದ್ದರಿಂದ ಇಂಥ ಸಂದರ್ಭಗಳು ಬಂದಾಗೆಲ್ಲ ಸರ್ಕಾರ ತುಂಬ ಎಚ್ಚರಿಕೆಯಿಂದ ಒಂದು ಪಾದ ಇಡಬೇಕು, ಕಾಲಿಡಬೇಕು, ಹೆಜ್ಜೆ ಇಡಬೇಕು. ಆ ಮೂಲಕ ತನ್ನ ವಿಶ್ವಾಸಾರ್ಹತೆಯನ್ನ ಸಾರ್ವಜನಿಕರಲ್ಲಿ ಉಳಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಕಾರಣದಿಂದ ತಾವೆಲ್ಲ ಗೋಭಕ್ತರಲ್ಲಿ ಸೇರಿ ಒಳ್ಳೆಯ ಒಂದು ಸ್ಪಂದನೆ ಕೊಟ್ರಿ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸಿ, ನಮ್ಮ ಭಾರತೀಯ ಅಕ್ಕವರು ಬಹಳ ಒಳ್ಳೆಯ ಕಾರ್ಯಕ್ಕೆ, ಒಂದು ವಿಚಾರಕ್ಕೆ ನಾಂದಿ ಹಾಕಿದರು. ನಮ್ಮಲ್ಲಿ ಬಂದು ಹೇಳಿದಾಗ ಆ ಕೂಡಲೇ ಸ್ಪಂದಿಸಿದಾಗ ಇಷ್ಟು ಗೋಭಕ್ತರು ಒಂದೇ ದಿವಸದಲ್ಲಿ ಸ್ಪಂದಿಸ್ತಾರೆ ಅನ್ನುವಂಥ ಆಶ್ಚರ್ಯ ನಮಗಾಗಿದೆ. ನಿಜವಾಗಲೂ ನಮ್ಮ ದೇಶದಲ್ಲಿ ಇನ್ನೂ ಹಿಂದೂಗಳಿದ್ದಾರೆ, ಗೋಭಕ್ತರಿದ್ದಾರೆ ಅನ್ನೋದನ್ನ ನೀವೆಲ್ಲ ತೋರಿಸಿಕೊಟ್ಟಿದ್ದೀರಿ ಅಂತ ಹೇಳಿ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಸೈ ಕುರ್ಮೋ ನಮೋ ನಮಃ. ದಿವಿತ್ರಯರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಭಾರತ ಮಾತೆಯ ಪದತಲದಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಗೋಮಾತೆಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ, ಮಾತಾಜಿಗಳಿಗೆ ನನ್ನ ಪ್ರಣಾಮಗಳು. ಈ ಒಂದು ಅಮಾನವೀಯ ಕೃತ್ಯ ಏನು ನಡೆದಿದೆಯೋ ಇದಕ್ಕೆ ಒಬ್ಬ ವ್ಯಕ್ತಿಯ ಎಷ್ಟು ಕೀಳಮಟ್ಟದ ಒಂದು ವಿಚಾರಗಳ ಬಗ್ಗೆ ನಮಗೆ ಗೊತ್ತಾಗ್ತದೆ. ಏನಂತಂದ್ರೆ ದಯವಿಲ್ಲದ ಧರ್ಮ ಅಂತ ಹೇಳ್ತಾರೆ. ದಯ ಇಲ್ಲ ಅಂತಂದ್ರೆ ಅದು ಧರ್ಮ ಅಲ್ಲ ಅನ್ನುವಂಥದ್ದು. ಹಾಗಿದ್ರೆ ಯಾವ ಧರ್ಮದ ಪಾಲನೆಯನ್ನ ಇವತ್ತು ನಮ್ಮ ಬಾಂಧವರು ಮಾಡ್ತಾ ಇದ್ದಾರೆ, ಯಾವ ಧರ್ಮದ ಅನುಗುಣವಾಗಿ ಈ ಒಂದು ಅಮಾನವೀಯ ಕೃತ್ಯವನ್ನ ಮಾಡಿದ್ದಾರೆ, ಅದು ಒಂದು ಹಸುವಿನ ಮೇಲೆ. ಭಾರತಿ ಪಾಟೀಲ್ ಅಮ್ಮ ಬಹಳ ಚೆನ್ನಾಗಿ ಹೇಳಿದ್ರು. ಏನಂತಂದ್ರೆ ಗೋವು ಮಾತೆ ಅಂತ ಹೇಳಿ ನಾವು ಹೇಳ್ತೇವೆ. ಯಾವಾಗ ಭಾರತ ಮಾತೆಯ ಮೇಲೆ ಒಂದು ಸಂಕಷ್ಟ ಬಂದಿತ್ತು, ಆವಾಗ ಎಲ್ಲ ಅವಳ ಧೀರ ಪುತ್ರ ಮತ್ತು ಪುತ್ರಿಯರು ಮುಂದೆ ನಿಂತು ಹೋರಾಟವನ್ನ ಮಾಡಿದ್ರು. ಅದರಿಂದ ಈಗ ನಮ್ಮ ಗೋಮಾತೆಗೆ ಒಂದು ಸಂಕಷ್ಟದ ಒಂದು ಪರಿಸ್ಥಿತಿ ಬಂದಿದೆ. ಈ ಸಂದರ್ಭದಲ್ಲಿಯೂ ಕೂಡ ನಾವು ಯಾರೂ ಕೂಡ ಹಿಂಜರಿಯದೆ ಮುಂದುವರೆದು ನಾವು ಹೋರಾಟವನ್ನ ಮಾಡ್ತೇವೆ. ಮತ್ತೆ ಬರೀ ಹೋರಾಟ ಅಲ್ಲ, ಭಾರತಿ ಪಾಟೀಲ್ ಅಮ್ಮ ಹೇಳಿದ ಹಾಗೆ ನಾವು ಪ್ರತಿಭಟನೆಯ ಮಾಡ್ತಾ ಇದ್ದೇವೆ ನಿಜ. ಆದ್ರೆ ಇದು ಈ ವ್ಯಕ್ತಿ ಯಾರು ಇದನ್ನ ಮಾಡಿದ್ದಾರೋ ಈ ವೇದಿಕೆ ಮೂಲಕ ನಾನು ಕೇಳ್ಕೊಳ್ಳೋದು ಒಂದೇ, ಸ್ವಾಮೀಜಿಗೆ ಅವರ ಒಂದು ಅಪ್ಪಣೆಯಿಂದ ಏನಪ್ಪಾ ಅಂತಂದ್ರೆ ಅವರಿಗೆ ಏನು ಶಿಕ್ಷೆ ಆಗಿದೆಯೋ ನಮಗದು
ತಿಳಿಯಪಡಿಸಬೇಕು ಅನ್ನುವಂಥದ್ದನ್ನ ನಾನು ಇದನ್ನ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಅದರಿಂದ ಏನು ಶಿಕ್ಷೆ ಆಯಿತು, ಅದರಿಂದ ಮುಂದೆ ಈ ತರ ಅಮಾನವೀಯ ಕೃತ್ಯವನ್ನ ಮಾಡಿದಾಗ ಇನ್ನೊಬ್ಬರು ಅದನ್ನ ಮಾಡುವಂತ ಧೈರ್ಯ ಬರಬಹುದು. ಅಂಥ ಶಿಕ್ಷೆಯನ್ನ ಕೊಡಬೇಕು. ಅದನ್ನ ಸನ್ಯಾಸಿಗಳು ಹೌದು, ಅಹಿಂಸೆಯನ್ನ ಪಾಲಿಸಬೇಕು ಹೌದು, ಆದ್ರೆ ನಮ್ಮ ಶ್ರೀರಾಮಕೃಷ್ಣರು ಒಂದ್ ಕಡೆಗೆ ಹೇಳ್ತಾರೆ, ಯಾವಾಗ ಹೆಚ್ಚಾಗ್ತದೆ ಹಿಂಸೆ ಹೆಚ್ಚಾಗ್ತದೆ ಅವಾಗ ಸ್ವಲ್ಪ ಬುಸುಗುಟ್ಟಬೇಕು ಅಂತ ಹೇಳ್ತಾರೆ. ಅದರಿಂದ ಕಳಕಳಿಯ ವಿನಂತಿ ಏನಪ್ಪಾ ಅಂತಂದ್ರೆ, ಇನ್ನೊಂದ್ಸರಿ ಯಾರು ನಮ್ಮ ಗೋಮಾತೆಯ ಮೇಲೆ ಕೈ ಎತ್ತೋದಕ್ಕೂ ಕೂಡ ಅವರು ಯೋಚನೆ ಮಾಡಬೇಕು, ಅಂಥ ಒಂದು ಶಿಕ್ಷೆಯನ್ನ ಇವರಿಗೆ ನೀಡಬೇಕು ಅಂತ ಹೇಳಿ ಈ ಒಂದು ವೇದಿಕೆಯ ಮೂಲಕ ನಾನು ಕೇಳ್ಕೊಳ್ತೇನೆ. ಮತ್ತೆ ಈ ಒಂದು ಹೋರಾಟ ಕಡೆಯವರೆಗೂ ಕೂಡ ಮುಂದುವರೆದು ಇದರ ಒಂದು ರಿಸಲ್ಟ್ ನಮಗ್ ಬೇಕು ಅಂತ ಹೇಳಿ ಹೇಳ್ತಾ ಇಲ್ಲಿ ಎಲ್ಲ ಸೇರಿದ್ದೀರಿ. ಮತ್ತೆ ಆ ಗೋಮಾತೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಗೋಮಾತೆಯಲ್ಲಿ 33 ಕೋಟಿ ದೇವರು ಇರ್ತಾರೆ. ಆ ಗೋಮಾತೆಗೆ ಇರುವಂತ ಶಕ್ತಿ ಮತ್ತೆ ಯಾವ ದೇವರಿಗೂ ಇಲ್ಲ, ಯಾಕಂದ್ರೆ ಒಬ್ಬೊಬ್ಬೇ ದೇವರು. ಆದ್ರೆ ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳ ವಾಸ. ಅದರಿಂದ ಅದ್ಭುತವಾದ ಶಕ್ತಿಗಳಲ್ಲಿ, ಅದರಿಂದ ಆ ಶಕ್ತಿಯೇ ಈ ಒಂದು ಕೃತ್ಯಕ್ಕೆ ಉತ್ತರ ಕೊಡ್ತದೆ ಅನ್ನುವಂಥದ್ದು ಅದು ನಮಗೆ ಮನದಟ್ಟಾಗ್ತದೆ, ನಮಗೆ ವಿಶ್ವಾಸ ಇದೆ ಅಂತ ಹೇಳ್ತಾ ಎರಡು ಮಾತನಾಡೋದಕ್ಕೆ ನನಗೆ ಇಲ್ಲಿ ಅವಕಾಶ ನೀಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಜಯರಾಮ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಒಂದು ತಾಯಿ, ಹೆತ್ತ ತಾಯಿ ಬರೀ 6-7 ತಿಂಗಳಷ್ಟೇ ನಮಗೆ ಹಾಲು ಕೊಟ್ಟು ಪೋಷಿಸುತ್ತಾಳೆ. ಆದರೆ ಗೋಮಾತೆ ನಮ್ಮ ಇಡೀ ಜೀವನ ನಮ್ಮನ್ನು ಪೋಷಿಸುತ್ತಾಳೆ. ಅದೇ ಅವಳನ್ನ ರಕ್ಷಣೆ ಮಾಡೋದು ನಮ್ಮೆಲ್ಲರ ಧರ್ಮ. ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತು ಅರ್ಜುನನಿಗೆ ಒತ್ತಿ ಹೇಳ್ತಾನೆ, ಧರ್ಮ ರಕ್ಷಣೆಗಾಗಿ ಹೋರಾಡುವಂತ. ಸೊ ಈಗ ಗೋ ರಕ್ಷಣೆಗಾಗಿ ನಾವು ಮನವಿಯನ್ನು ಸ್ವೀಕಾರ ಮಾಡಿದ್ಮೇಲೆ ತಹಸೀಲ್ದಾರ್ ಅವ್ರ ಬಗ್ಗೆ ಮಾತಾಡಬೇಕಂತ ವಿನಂತಿ ಮಾಡ್ತೀನಿ. ಅದು ಮುಂದೆ ಬರ್ತೀವಿ. ಭಾರತ್ ಮಾತಾ ಕೀ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಮಸ್ತ ಗೋ ಭಕ್ತರ ಪರಿವಾರ ಹುಬ್ಬಳ್ಳಿ ವತಿಯಿಂದ ಏನು ಇದನ್ನ ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಈ ಮನವಿಯನ್ನು ಕೊಡ್ತಾ ಇದ್ದಾರೆ. ಈ ಮನವಿಯನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಹಾಗೂ ಸನ್ಮಾನ್ಯ ರಾಜ್ಯಪಾಲರಿಗೆ ತಲುಪುವಂತ ವ್ಯವಸ್ಥೆಗಳನ್ನ ಆದಷ್ಟು ಬೇಗ ಮಾಡ್ತೀವಿ ಅಂತ ತಮ್ಮಲ್ಲಿ ವಿನಂತಿ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ನಮ್ಮ ಸನಾತನ ಹಿಂದೂ ಧರ್ಮಕ್ಕ ಒಂದು ನೋವನ್ನು ಹೆಂಗ ಕೊಟ್ಟದ ಅಂತ ಅದನ್ನ ಹೇಳಿಕೆ ನಮಗ ಶಬ್ದಗಳ ಇಲ್ಲ. ಯಾಕಂದ್ರ ನಾವು ಗೋವನ್ನ ಒಂದು ಪ್ರಾಣಿ ಅಂತ ಹೇಳಿ ನಾವು ತಿಳ್ಕೊಂಡಿಲ್ಲ. ಆಕೆಯನ್ನ ಒಂದು ಮಾತೃ ಸ್ವರೂಪದೊಳಗ ನಾವು ಪೂಜಿಸ್ತೇವಿ, ಆರಾಧಿಸ್ತೇವಿ. ಕಾಮಧೇನು ಅಂತ ಹೇಳಿ ಆಕೆಗೆ ಒಂದು ವಿಶೇಷವಾದ ಸ್ಥಾನದ, ಎಲ್ಲ ದೇವತೆಗಳ ಆವಾಸ ಸ್ಥಾನನೇ ಕಾಮಧೇನು. ಅಂತ ಕಾಮಧೇನುವಿಗೆ ಈಗಾಗಲೇ ಅನೇಕ ಅನ್ಯಾಯಗಳಾಗಿ ನಮ್ಮ ಭಾವನೆಗಳಿಗೆ ಧಕ್ಕೆ ಬಂದದ. ಅಂತದ್ರೊಳಗ ಇತಿಹಾಸದೊಳಗ ಕಂಡು ಕೇಳರಿಯದಂತದು ಅಮಾನವೀಯ ಘೋರ ಕೃತ್ಯ. ಅದನ್ನ ಹೇಳಲಿಕ್ಕೆನ ನಮ್ಮ ಮಾತೃ ಹೃದಯಕ್ಕ ಎಷ್ಟು ನೋವಾಗ್ತದ ಅಂದ್ರ ಅದನ್ನ ಹಂಚ್ಕೊಳ್ಳೋದು ಕಷ್ಟ ಆಗ್ತದ. ಅದು ಒಂದು ತಾಯಿ ಗೋ ಒಂದು ತನ್ನ ಕರುವಿಗೆ ಹಾಲನ್ನ ಕೊಡ್ತಿತ್ತು. ಹಾಲು ಕುಡಿಯುವಂತ ಕರುವಿನ ಕೆಚ್ಚಲನ್ನ, ಆ ಆಕಳ ಕೆಚ್ಚಲನ್ನ ಕಡ್ದಾಗ, ಆ ಕರುವಿನ ಮಾರಿಯನ್ನ ಹಸು ನೋಡಿದಾಗ ಆ ತಾಯಿಗೆ ಎಂತ ಮೂಕ ವೇದನೆ ಆಗಿರಬಹುದು. ಅದನ್ನ ನೆನೆಸಿದ್ರನ್ನ ಘೋರ ಭಯಾನಕ ಅನಿಸ್ತದ. ಆಕೆಯ ಹಾಲನ್ನ ಇಂಗಿಸ್ಲಿಕ್ಕಾಗಿ ಇಂಜೆಕ್ಷನ್ ಗಳನ್ನ ಕೊಡ್ಲಿಕ್ಕತ್ತಾರ. ಇಂತ ಘೋರ ಕೃತ್ಯವನ್ನ ಮಾಡಿದಂತವರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಏನು ಆಗ್ಲಿಕ್ಕತ್ತದ ಅನ್ನೋದು ಜನಸಾಮಾನ್ಯರಿಗೆ ತಿಳಿಯುವಂತಾಗಬೇಕು. ಅಲ್ಲಿಯವರೆಗೂ ನಮ್ಮ ಈ ಹೋರಾಟ ನಿಲ್ಲದು. ಭಾರತಿ ಪಾಟೀಲ್. ಕಳೆದ 3 ದಿವಸಗಳ ಹಿಂದೆ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿದೆ.
ಆ ಘಟನೆಯ ಹಿನ್ನೆಲೆಯನ್ನ ತಿಳಿದುಕೊಳ್ಳುವಂತ ಅವಶ್ಯಕತೆ ತುಂಬಾ ಇದೆ. ರಾಜ್ಯದ ವಕ್ಫ್ ಬೋರ್ಡ್ ಇತ್ತೀಚೆಗೆ ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥ ಒಂದು ಪಶು ಚಿಕಿತ್ಸಾಲಯ ಕೂಡ ವಕ್ಫ್ ಬೋರ್ಡ್ಗೆ ಸೇರಿದಂತ ಪ್ರಾಪರ್ಟಿ ಅಂತೆ ಒಂದು ಮನವಿಯನ್ನ ಕೊಟ್ಟಿತ್ತು. ಅದರ ಕುರಿತಂತೆ ಅಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಸಂಘಟನೆಗಳು ಸೇರಿ ಒಂದು ಪ್ರತಿಭಟನೆಯನ್ನ ಮಾಡಿತ್ತು. ಆ ಪ್ರತಿಭಟನೆಯಲ್ಲಿ ಈ ಯಾವ ಗೋವುಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಆ 3 ಗೋವುಗಳು ಕೂಡ ಅವತ್ತು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಅಲ್ಲಿನ ಕಾರ್ಯಕರ್ತರು ಕರ್ಕೊಂಡು ಹೋಗಿದ್ರು. ಆ 3 ಗೋವುಗಳನ್ನ ಟಾರ್ಗೆಟ್ ಮಾಡಿದ್ರು, ಸುಮ್ಮನೆ ಟಾರ್ಗೆಟ್ ಮಾಡಿಲ್ಲ. ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಗೋವುಗಳನ್ನ ಟಾರ್ಗೆಟ್ ಮಾಡಿ ಹಲ್ಲೆಯನ್ನ ಮಾಡಿ ಅಮಾನುಷವಾಗಿ ಜಿಹಾದಿ ಮಾನಸಿಕತೆಯಿಂದ ಹಲ್ಲೆಯನ್ನ ಮಾಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ ಯಾರು ಹಲ್ಲೆಯನ್ನ ಮಾಡಿದ್ದಾರೆ ಆ ರೀತಿಯ ವ್ಯಕ್ತಿಯನ್ನ ನಾವು ಒಬ್ಬ ಬಿಹಾರದ ಕುಡುಕನನ್ನ ಬಂಧನೆ ಮಾಡಿದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಷಡ್ಯಂತ್ರ ಮಾಡ್ಲಿಕ್ಕೆ ಹೋಗಬೇಡಿ, ನಿಜವಾದಂತ ಸಂಗತಿ ಹೊರಗೆ ಬರಬೇಕು ಸಮಾಜದ ಎದುರುಗಡೆ. ಯಾಕೆಂದ್ರೆ ಆ ಒಬ್ಬ ಕುಡುಕನಿಗೆ ಆ ಹೋರಾಟದಲ್ಲಿ 3 ಹಸುಗಳು ಭಾಗವಹಿಸಿದ್ದು ಅನ್ನೋ ಸಂಗತಿ ಹೇಗೆ ಗೊತ್ತಾಗುತ್ತೆ? ಏರಿಟ್ಟುಕೊಂಡು ಹಲ್ಲೆ ಮಾಡಿದ ಅಂತ ಹೇಳ್ತೀರಿ, ಕಾಲಿಗೆ ಮಚ್ಚನ್ನ ತೆಗೆದುಕೊಂಡು ಹೊಡೆದವರು ಯಾರು? ಇದರ ಹಿಂದೆ ಬಂದು ಹಿಂದೂಗಳ ಭಾವನೆಗೆ ಧಕ್ಕೆ ತೆಗೆದುಕೊಂಡು ಬರುವಂತಹ ಒಂದು ದೊಡ್ಡ ಷಡ್ಯಂತ್ರ ಇದೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಈ ರೀತಿಯ ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಇರುವುದನ್ನ ನಾವು ಕಾಣ್ತಾ ಇದ್ದೇವೆ. ಇವತ್ತು ಗಣೇಶ ಚೌತಿಯ ಮೆರವಣಿಗೆ ಮೇಲೆ ಹಲ್ಲೆ ಆಗುತ್ತೆ, ಅದನ್ನ ನೀವು ಯಾರು ಮೇಲೆ ಕ್ರಮ ಕೈಗೊಳ್ಳಬೇಕಾಯ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಲ್ಲ. ಹುಬ್ಬಳ್ಳಿಯಲ್ಲಿ ಇಂಡಿ ಪಂಪಿನಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥ ಮುಸ್ಲಿಂ ಗುಂಡಾಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಅವರಿಗೆ ಆತ್ಮಸ್ಥೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತೀರಿ. ಸಿದ್ದರಾಮಯ್ಯನವರೇ, ಮುಂದೆ ನಿಮ್ಮ ಬುಡಕ್ಕೆ ಬೆಂಕಿ ಬರೋದಿದೆ. ನಾವು ಹೇಳ್ತಾ ಇದ್ದೇವೆ, ಈಗಲಾದರೂ ನೀವು ಎಚ್ಚೆತ್ತುಕೊಂಡು ಯಾರು ಕೃತ್ಯವನ್ನ ಹೆಚ್ಚಿದ್ದಾರೆ ಆ ಕೃತ್ಯದ ಹಿಂದಿರ್ತಕ್ಕಂಥ ಈ ಒಂದು ಕೈವಾಡ ಏನಿದೆ ಅವರಿಗೆ ನಿಜವಾದ ಶಿಕ್ಷೆ ಆಗ್ಬೇಕು, ಇಲ್ಲವೇ ಹಿಂದೂ ಸಮಾಜ ಸರಿಯಾದಂತ ಉತ್ತರವನ್ನು ಕೊಡಬೇಕಾಗತ್ತೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಸುಭಾಷ್ ಸಿಂಗ್ ಜಮಾದಾರ್. ಮೊನ್ನೆ 11ನೇ ತಾರೀಕು ವಿಕೃತ ಮನಸ್ಸಿನ ಜಿಹಾದಿ ಹುಡುಗರು ನಮ್ಮ 3 ಆಕಳುಗಳ ಕೆಚ್ಚಲನ್ನು ಕತ್ತರಿಸಿ ಅವಳ ಕಾಲುಗಳ ಮೇಲೆ ಹಲ್ಲೆ ಮಾಡಿದ್ರು. ಇದನ್ನ ನೋಡಿದ್ರೆ ಮುಸ್ಲಿಂ ಮತಾಂಧತೆಗೆ ಈ ರಾಜ್ಯ ಸರ್ಕಾರ ಹೆಚ್ಚು ಆಸ್ಪದಗಳನ್ನು ಕೊಡ್ಲಿಕ್ಕೆ, ಆ ಗುಂಡಾ ಪ್ರವೃತ್ತಿಗೆ ಇನ್ನೂ ಹೆಚ್ಚು ಅವಕಾಶಗಳನ್ನು ಮಾಡ್ಲಿಕ್ಕೆ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಒಂದ್ಸರಿ ಈ ತರ ಚಟುವಟಿಕೆ ಮಾಡಿದವರಿಗೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ಏನಾದ್ರು ಕೈಕೊಂಡ್ರೆ ಈ ರೀತಿ ಗುಂಡಾ ಪ್ರವೃತ್ತಿಗಳು ಹೊರಗಡೆ ಬರ್ಲಿಕ್ಕೆ ಹೆದರ್ತಾರೆ. ಈ ಸಹಜವಾಗಿ ಒಬ್ಬ ವ್ಯಕ್ತಿ ಬರ್ತಾನೆ, ಆಕಳಗಳನ್ನು ಕೆಚ್ಚುಗಳನ್ನು ಕೊಡ್ತಾನೆ, ಕರ್ನಾಟಕದಲ್ಲಿ ನೋಡಿದ್ರೆ ಹೆಣ್ಮಕ್ಳ ಮೇಲೆ ಹಲ್ಲೆ ಆಗ್ತದೆ, ನಮ್ಮ ಮಂದಿರಗಳ ಮೇಲೆ ದಾಳಿ ಆಗ್ತದೆ. ಇವೆಲ್ಲ ನೋಡಿದ್ರೆ ಹಿಂದೂ ಸಮಾಜಕ್ಕೆ ಆತಂಕವನ್ನು ಸೃಷ್ಟಿ ಮಾಡುವಂತಹ ನಮ್ಮ ಶ್ರದ್ಧಾ ಕೇಂದ್ರಗಳು, ತಾಯಿ, ಸ್ತ್ರೀ, ದೇವ ಮತ್ತು ದೇವಸ್ಥಾನ ಈ 3ಗಳ ಮೇಲೆ ಹಲ್ಲೆ ಮಾಡುವಂತ ಪ್ರವೃತ್ತಿಯನ್ನ ಈ ಜಹಾದಿ ಮಾನಸಿಕತೆ ಮುಸ್ಲಿಮರು ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಆಗದಿದ್ರೆ ಅವ್ರ ಮನೆಯಲ್ಲಿ ಹೇಳಿದಾಗೆ ಹಿಂದೂ ಸಮಾಜವೇ ತಕ್ಕವಾದ ಉತ್ತರವನ್ನು ಕೊಡ್ತೇವೆ ಅಂತ ನಾವೆಲ್ಲ ಹೇಳಿಕ್ ಬಯಸ್ತೀವಿ. ಜೈಕರ್ತ ಕಟ್ಟಿದ್ವಿ. ಹರಿ ಓಂ, ಎಲ್ರಿಗೂ ನಮಸ್ಕಾರ. ವಿಶ್ವ ಮಾತೆಯಾದಂತಹ ಗೋಮಾತೆಯ ಈ ಹತ್ಯೆಯನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿರ್ತೇವೆ. ಇದಕ್ಕೆ ನಮಗೆ ತುಂಬಾ ಜನ ಸಹಕಾರ ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಮೀಡಿಯಾದವರು ಕೂಡ ನಮ್ಮೊಂದಿಗೆ ಸಹಕರಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಯಾರು ತಾಯಿ ಹಾಲಿನ ನಂತರ ಗೋವಿನ ಹಾಲನ್ನು ಕುಡಿದು ಬದುಕಿರ್ತಾರೋ ಅವರೆಲ್ಲರೂ ಕೂಡ ಈ ಗೋಮಾತೆಯ ಸಂರಕ್ಷಣೆಗಾಗಿ ನಾವೆಲ್ಲ ನಿಲ್ಲಬೇಕಾಗಿದೆ. ಅಂತವರು ಮೊದಲು ಯಾರು ಕುಡ್ದಿರ್ತಾರೋ ಹಾಲನ್ನ ಅವರು ಈ ಪ್ರತಿಭಟನೆಗೆ ಖಂಡಿತ ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಗೋಮಾತೆಗೆ ಹತ್ಯೆ ಆದಲ್ಲಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಹಾಲು ಕುಡಿದಿರುವಂತಹ ಎಲ್ಲಾ ಜನರು ಕೂಡ ಪ್ರತಿಭಟನೆಗೆ ಬಂದು ಸಹಕರಿಸ್ತೀರ ಅನ್ನೋ ಆಶಾಭಾವನೆಯಿಂದ ತಮ್ಮಲ್ಲಿ ಕಳಕಳಿಯ ಕೇಳ್ಕೊತೇನೆ. ಇನ್ ಮುಂದೆ ಯಾರು ಗೋ ಹತ್ಯೆಯನ್ನ ಮಾಡಬೇಡಿ, ಎಲ್ಲರೂ ಗೋ ರಕ್ಷಣೆಯನ್ನು ಮಾಡೋಣ. ನಾವೆಲ್ಲ ಸೇರಿ ಗೋಮಾತೆಯ ರಕ್ಷಣೆಗೆ ನಿಲ್ಲೋಣ. ವೀಣಾ ಹೆಗಡೆ, ಹುಬ್ಬಳ್ಳಿ.